ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಸಂಘರ್ಷ ನ್ಯೂಸ್ ಕರ್ನಾಟಕದಿಂದ. ತಾವೆಲ್ಲ ನೋಡ್ತಾ ಇದ್ದೀರಿ ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಹಬ್ಬ. ನಾಳೆ ದಿನ ಲೋಕಸಭೆ ಚುನಾವಣೆಗೆ ತಾವೆಲ್ಲ ಮತವನ್ನು ಹಾಕಲಿಕ್ಕೆ ಹೋಗ್ತಾ ಇದ್ದೀರಿ. ಈ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತ ಹೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. 2024ರ ಈ ಮಹತ್ತರವಾಗಿರ್ತಕ್ಕಂಥ ಚುನಾವಣೆ ನಮ್ಮ ದೇಶದ ಭವಿಷ್ಯವನ್ನೇ ಬದಲಿಸುವಂತಹ ಒಂದು ಚುನಾವಣೆಯಾಗಿದೆ. ದೇಶ ಯಾವ ದಿಕ್ಕಿನ ಕಡೆ ಸಾಗಬೇಕನ್ನುವಂತಹ ನಿರ್ಧಾರ ಮಾಡುವಂತಹ ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಕ್ಷಣ ಇದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಕರ್ನಾಟಕ ರಾಜ್ಯ ಸೇರಿದಂತೆ ಇಡೀ ಭಾರತ ದೇಶದಲ್ಲಿ ಚುನಾವಣೆಗಾಗಿ ಏನೆಲ್ಲ ಗಿಮಿಕ್ಗಳು ನಡೆದಾವ, ಏನೆಲ್ಲ ರಾಜಕೀಯ ಪಕ್ಷಗಳು ಷಡ್ಯಂತ್ರ, ಕುತಂತ್ರ, ಮಾಟ ಮಂತ್ರ ಏನೆಲ್ಲ ಹರಸಾಹಸಗಳನ್ನ ಮಾಡ್ತಾ ಇದ್ದಾರೆ ತಾವೆಲ್ಲ ನೋಡ್ತಾ ಇದ್ದೀರಿ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳುವಂಥದ್ದಿಷ್ಟೇ, ಪ್ರಜಾಪ್ರಭುತ್ವ ಉಳಿಬೇಕು. ಪ್ರಜಾಪ್ರಭುತ್ವ ಏನು ಭಾರತ ದೇಶದಲ್ಲಿ ಲಾಗೂ ಇದೆ ಅದು ಯಥಾಸ್ಥಿತಿ ಉಳಿಬೇಕು. ಈ ದೇಶ ಯಾರಪ್ಪನ ಸ್ವತ್ತಲ್ಲ, ಇದು ಯಾವ ಪಕ್ಷದ ಸ್ವತ್ತವೂ ಅಲ್ಲ, ಅಥವಾ ಯಾವೊಬ್ಬ ವ್ಯಕ್ತಿ ಕೂಡ ಈ ದೇಶವನ್ನ ಕಟ್ಟಿಲ್ಲ. ಈ ದೇಶವನ್ನ ಕಟ್ಟಬೇಕಾದ್ರೆ ಇಲ್ಲಿರ್ತಕ್ಕಂಥ ಬಡವರು, ರೈತರು, ಕೂಲಿ ಮಾಡುವಂತ ವರ್ಗ, ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳು ಹೀಗೆ ಸೇರಿ ಅನೇಕ ಜನ ತ್ಯಾಗ, ಬಲಿದಾನ ಇದೆಲ್ಲವೂ ಸೇರಿದ ಬಳಿಕವೇ ಈ ದೇಶ ಭಾರತ ದೇಶವಾಗಿ ಹೊರಹೊಮ್ಮಿರುತ್ತದೆ. ಇಂಥ ದೇಶದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ, ಪದೇ 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 ಜಾತಿಗಳ ದ್ವೇಷ, ಧರ್ಮಗಳ ದ್ವೇಷ, ಹಿಂದೂ ಮುಸ್ಲಿಂ ಗಲಾಟೆ, ಹೀಗೆ ಹಲವಾರು ರೀತಿಯ ಆಯಾಮಗಳಲ್ಲಿ ನಾವು ನೋಡಿದಾಗ ದೇಶದಲ್ಲಿ ಅಭಿವೃದ್ಧಿಕ್ಕಿಂತ ಹೆಚ್ಚು ಈ ದ್ವೇಷದ ಭಾಷಣಗಳು, ದ್ವೇಷದ ಭಾವನೆಗಳೇ ಬಿತ್ತೋದೇ ಹೆಚ್ಚು ನಮಗೆ ಕಾಣಿಸ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗತ್ತ, ದೇಶದಲ್ಲಿರ್ತಕ್ಕಂಥ ಮತದಾರರ ಹಕ್ಕಾಗತ್ತ. ಯಾರಿಂದ ದೇಶಕ್ಕೆ ಆತಂಕ ಇದೆ ಅಥವಾ ಯಾರಿಂದ ದೇಶ ಸರಿಯಾಗಿ ಮುನ್ನಡೀತಾ ಇಲ್ಲ ಅದನ್ನ ನಾವು ಸೂಕ್ಷ್ಮವಾಗಿ ನಾವು ಗಮನಿಸಿ ಓಟನ್ನ ಮಾಡಬೇಕು. ಇವತ್ತು ಸಂವಿಧಾನವನ್ನ ಬದಲು ಮಾಡ್ತೀವಿ ಅಂತ ಸಾರ್ವಜನಿಕ ವಲಯದಲ್ಲಿ ನೇರವಾಗಿ ದೇಶದ ಅಮಿತ್ ಶಾ ಅವರು, ದೇಶದ ಒಂದು ಪ್ರತಿಷ್ಠಿತ ಪಕ್ಷದ ಬಿಜೆಪಿ ಪಕ್ಷದ ಮುಖಂಡರು, ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ನಮಗೆ ಅವಕಾಶ ಸಿಕ್ಕರೆ ಈ ದೇಶದ ಸಂವಿಧಾನವನ್ನ ಚೇಂಜ್ ಮಾಡ್ತೀವಿ. ಮತ್ತೊಂದು ಕಡೆ ದೇಶದ ಪ್ರಧಾನಮಂತ್ರಿಯವರು ತಾಳಿ ಬಗ್ಗೆ ಹಗುರವಾಗಿ ಮಾತಾಡ್ತಾ, ನೀವೆಲ್ಲ ತಾಳಿಯನ್ನ ಕಳ್ಕೊಳ್ಳುವ ಪರಿಸ್ಥಿತಿಗೆ ಹೋಗ್ತೀರಿ ಓಟ್ ಹಾಕದೆ ಹೋದ್ರೆ ನಮಗಂತ ಅನ್ನುವಂತ ಮಾತನ್ನು ಹೇಳ್ತಾರೆ. ಇದೆಲ್ಲವನ್ನ ನೋಡಿದಾಗ ದ್ವೇಷ, ಧರ್ಮ ಅಥವಾ ಹಿಂದೂ ಮುಸ್ಲಿಂ ಗಲಾಟೆ ಮೂಲಕ ಇವರು ಓಟನ್ನ ಪಡೆದುಕೊಳ್ತೀನಿ ಅನ್ನುವಂತ ಒಂದು ಸ್ಪಷ್ಟವಾದಂತ ಸಂದೇಶವನ್ನು ಸಾರಿದ್ದಾರೆ. ನಮ್ಮ ದೇಶ ವಿಶ್ವಕ್ಕೆ ಗುರು ಅಂತ ಹೇಳ್ತಾರ. ನಾನು ಬಹಳ ದೊಡ್ಡ ಮಹಾನ್ ನಾಯಕ ನಾನು ಅಂತೇಳಿ ಮೋದಿಯವರು ತಮ್ಮನ್ನೇ ತಾವು ಹೊರಗೊಳ್ಕೊಳ್ತಾರ. ಇದೆಲ್ಲವನ್ನ ಅವಲೋಕನ ಮಾಡಿದಾಗ ವಾಸ್ತವತೆ ಭಾರತ ದೇಶದಲ್ಲಿ ಏನಿದೆ, ಯಾಕೆ GDP ಕುಸಿತು, ಯಾಕೆ ಗ್ಯಾಸ್ ಬೆಲೆ ಗಗನಕ್ಕೆ ಇರ್ತು, ಯಾಕೆ ಪೆಟ್ರೋಲ್ ಬೆಲೆ ಗಗನಕ್ಕೆ ಇರ್ತು, ಯಾಕೆ ಜನಸಾಮಾನ್ಯರು ತಿನ್ನುವಂತ ದಿನಸಿ ವಸ್ತುಗಳು ಅವೆಲ್ಲವೂ ಕೂಡ ಅದರ ರೇಟು, ಅದರ ಬೆಲೆ ಗಗನಕ್ಕೆ ಇರ್ತು ಅನ್ನುವಂತ ಪ್ರಶ್ನೆ ಇದೆ. ಅದಾಗಿಯೂ ರೈತರ ಸಂಕಷ್ಟದಲ್ಲಿದ್ದಾರ, ದಲಿತರ ಸಂಕಷ್ಟದಲ್ಲಿದ್ದಾರ, ಬಡವರ ಸಂಕಷ್ಟದಲ್ಲಿದ್ದಾರ, ಅಲ್ಪಸಂಖ್ಯಾತರ ಸಂಕಷ್ಟದಲ್ಲಿದ್ದಾರ. ಇದೆಲ್ಲದರ ಬಗ್ಗೆ ಯಾಕೆ ಮೋದಿ ಮಾತನಾಡಲಿಲ್ಲ? ಬೇರೆ ಬೇರೆ ರಾಜ್ಯಗಳಲ್ಲಿ ಬುಲ್ಡೋಸರ್ಗಳು ಹಾಯ್ತಾ ಇದಾವ, ಬೇರೆ ಬೇರೆ ಪ್ರದೇಶಗಳಲ್ಲಿ ಅಮಾನುಷ್ಯವಾಗಿ ಕೊಲೆಗಳಾಗ್ತಾ ಇದಾವ. ಪಾಪ ನೇಹಾ ಅನ್ನುವಂತ ಒಬ್ಬ ಯುವತಿಯ ಒಂದು ಏನು ಮರ್ಡರ್ ಆಯಿತು, ಅದನ್ನ ಇವರು ಜಗಜ್ಜಾಹೀರು ಮಾಡಿದ್ರು. ಅದೇ ಕ್ಷಣದಲ್ಲಿ ಪ್ರಜ್ವಲ್ ಅಂತಕ್ಕಂಥ ಒಬ್ಬ MP 2800ಕ್ಕೂ ಹೆಚ್ಚು ಮಹಿಳೆಯರನ್ನ ಇವತ್ತು ಅಮಾನುಷ್ಯವಾಗಿ ಬಳಸ್ಕೊಂಡಿದ್ದಾನ ಅನ್ನುವಂಥದ್ದು ಬಯಲಿಗೆ ಬಂದ್ರು. ಯಾವ BJP ಅವರು ಇದ್ರ ಬಗ್ಗೆ ಮಾತನಾಡ್ತಲ್ಲ. ಅದಕ್ಕೆ ಮುಂದುವರೆದು ಅವ್ರ ತಂದೆ ರೇವಣ್ಣ ಅವರು ಕೂಡ ಅರೆಸ್ಟ್ ಕೂಡ ಆದ್ರು. SIT ಅವರು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಇದ್ರ ಬಗ್ಗೆ BJP ಮಾತನಾಡ್ತಾ ಇಲ್ಲ, ಬದಲಿಗೆ ಅವ್ರ ಜೊತೆ ಸ್ನೇಹವನ್ನ ಬೆಳೆಸಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೂಗು ಕೇಳಿ ಬರ್ತಾ ಇದೆ, ನಾವೇ ದೇಶಭಕ್ತರು ಅನ್ನುವಂಥವ್ರು ಈ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದನ್ನ ನೋಡಿದ್ರ, ಅಥವಾ ಬಹುತ್ವದ ಭಾರತದಲ್ಲಿ ಜಾತಿ ಭೇದ, ಧರ್ಮ ಭೇದದ ವಿಷಬೀಜವನ್ನ ಬಿತ್ತಾ ಇದ್ರ, ಈ ಬಾರಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುವಂತದ್ದು, ನಾವು ಮೋದಿಯವರಿಗೆ ಓಟ್ ಕೊಡೋದಿಲ್ಲ ಅಥವಾ BJPಗೆ ಓಟ್ ಹಾಕೋದಿಲ್ಲ ಅಂತ ಹೇಳಿ. ಯಾಕೆ ಅಂದ್ರೆ ಅದಕ್ಕೆ 108 ಪ್ರಶ್ನೆಗಳಿದ್ದಾವೆ. ದೇಶದ ಅನೇಕ ಸಂಸ್ಥೆಗಳು ಮಾರಾಟವಾಗಿದ್ದಾವ, ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಉದ್ಯೋಗವನ್ನ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರು ಉದ್ಯೋಗ ಸೃಷ್ಟಿ ಆಗ್ಲೇ ಇಲ್ಲ. ಕಪ್ಪು ಹಣ ತರ್ತಾನೆ ಅಂತ ಹೇಳಿದ್ರು ಕಪ್ಪು ಹಣ ಯಾವತ್ತೂ ಕೂಡ ಬರಲೇ ಇಲ್ಲ. ಹೀಗೆ ಹಲವಾರು ಆಯಾಮಗಳಲ್ಲಿ
ಜನ ಇವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೂ ಮೋದಿ ವಿಶ್ವಕ್ಕೆ ಗುರು, ಭಾರತ ವಿಶ್ವಕ್ಕೆ ಗುರು ಅನ್ನುವಂತ ಒಂದು ಅಜೆಂಡಾವನ್ನ ಬಿಜೆಪಿ ಅವರು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಬಹಳಷ್ಟು ಆತಂಕಕಾರಿ ಬೆಳವಣಿಗೆ ಏನಂದ್ರೆ ಈ ದೇಶದ ಸಂವಿಧಾನ ಬದಲು ಮಾಡ್ತೀವಿ ಅನ್ನುವಂತ ಪದೇ ಪದೇ ಇವರ ಹೇಳಿಕೆ, ಮತ್ತು ಸಂವಿಧಾನ ಆಲ್ರೆಡಿ ರೆಡಿ ಇದೆ ನಮ್ದು ಅನ್ನುವಂಥದ್ದು, ಮತ್ತೆ ನಾವು 400+ ಬಂದ್ರೆ ಖಂಡಿತವಾಗಿಯೂ ದೇಶದ ಸಂವಿಧಾನವನ್ನ ಚೇಂಜ್ ಮಾಡ್ತೀವಿ ಅನ್ನುವಂಥದ್ದನ್ನ ಕೇಳಿ ಜನ ಕಕ್ಕಾಬಿಕ್ಕಿಯಾಗಿದ್ದಾರೆ. ಇತ್ತ ಕಡೆ ಕರ್ನಾಟಕದ ಮಟ್ಟಿಗೆ ಬಂದರೆ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲಾ ನಮ್ಮ ಏನು ತಾಯಂದಿರ್ದಾರ ಅವರಿಗೆ ಪ್ರತಿ ತಿಂಗಳ ಮನೆ ಒಡತಿಗೆ 2,000 ರೂಪಾಯಿಗಳನ್ನ ಹಾಕುವ ಮೂಲಕ ನಿಜವಾಗ್ಲೂ ಹೇಳಬೇಕಂದ್ರೆ ಯಾರು ಏನಾದ್ರೂ ತಿಳ್ಕೊಳ್ಳಿ, ಆದ್ರೆ ಕಡು ಬಡವರಿಗೆ ಇದೊಂದು ವರದಾನವಾಗಿ ಪರಿಣಮಿಸಿದೆ. ಆ 2,000 ರೂಪಾಯಿಯಿಂದ ಅದೆಷ್ಟು ಜನ ಕುಟುಂಬಗಳಿಗೆ ಅನುಕೂಲ ಆಗಿದೆ ಅನ್ನುವಂಥದ್ದು ನೀವು ಸಾರ್ವಜನಿಕ ವಲಯದಲ್ಲಿ ಹೋದ್ರೆ ಗೊತ್ತಾಗತ್ತೆ. ಈಗ ಹಡದ ತಂದೆ ತಾಯಿಗೆನೆ ಮಕ್ಕಳು ದುಡ್ಡು ಕೊಡದೇ ಇರುವಂತ ಸಂದರ್ಭದಲ್ಲಿ ಸ್ವಂತ ಸಂಬಂಧಿಕರೇ ಯಾವ ಕುಟುಂಬದವರು ಕೂಡ ಇವತ್ತು ಉಪವಾಸ ಇದ್ರೆ ಅವ್ರಿಗಂತೂ ಅನ್ನ ಹಾಕದೇ ಇರುವಂತ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವರು 5 ಪಂಚ ಯೋಜನೆಗಳನ್ನ ಕೊಡುವ ಮೂಲಕ ಬಹುತೇಕ ಕರ್ನಾಟಕದ ಎಲ್ಲಾ ಕುಟುಂಬಗಳನ್ನ ರಕ್ಷಣೆ ಮಾಡಿದ್ದಾರೆ ಮತ್ತು ಮಹಿಳೆಯರ ಮನಸ್ಸನ್ನ ಗೆದ್ದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದರ ಮಧ್ಯೆ ನಮ್ಮ ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಅವರು, ಏನ್ರಿ ಅವ್ರ ನಾಲೆಜು, ನಿಜಕ್ಕೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ದೇಶದ, ರಾಜ್ಯದ, ವಿದೇಶಗಳ ಎಲ್ಲಾ ರೀತಿಯ ಒಂದು ವಿಷಯವನ್ನ ಸಂಗ್ರಹಣೆ ಮಾಡಿಕೊಂಡು ಬಹುತೇಕ ಈ ಭಾಗದ ಏನು ಬಾಗಲಕೋಟೆ ಲೋಕಸಭಾದ ಅಭ್ಯರ್ಥಿ ಏನಿದಾರಲ್ಲ ಇವರು ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿ. ಹಿಂದಿನ ಏನೋ ಒಂದು ಬಿಜೆಪಿ ಅಭ್ಯರ್ಥಿ ಇದ್ರು PC ಗದ್ದಿಗೌಡ್ರವರು, ಅವ್ರ ಅಡ್ರೆಸ್ಸೇ ಇಲ್ರಿ. ಯಾವ ಊರಿಗೆ ಬೇಕಾದ್ರೂ ಹೋಗಿ ಕೇಳ್ರಿ, ಯಾವುದೋ ಒಂದು ಗುದ್ಲಿ ಪೂಜೆ ಮಾಡ್ಲಿಲ್ಲ, ಯಾವ ರಸ್ತೆಗಳನ್ನ ಮಾಡ್ಲಿಲ್ಲ, ಜನ ಹೆಂಗಿದ್ದಾರೆ ಅನ್ನುವಂತಹ ಅವರ ಒಂದು ಪರಿಸ್ಥಿತಿಯನ್ನು ಕೂಡ ಕೇಳುವ ಗೋಜಿಗೆ ಏನಪ್ಪಾ ಅಂದ್ರೆ ಗದ್ದಿಗೌಡರು ಹೋಗ್ಲಿಲ್ಲ. ಕರ್ನಾಟಕದಲ್ಲಿ ಮತ್ತು ಈ ಬಾಗಲಕೋಟೆ ಜಿಲ್ಲೆ ವಿಶೇಷ, ಇಲ್ಲಿ ಕೂಡ ಮೋದಿ ಮೇನಿಯಾ, ಮೋದಿ ಮೇನಿಯಾ, ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ ಅನ್ನುವಂಥದ್ದನ್ನೇ ಇವರು ಪ್ರಚಾರ ಮಾಡ್ತಾ ಇದ್ದಾರೆ ವಿನಃ ಇವರು ಮಾಡಿರ್ತಕ್ಕಂಥ ಕಾರ್ಯ ಶೂನ್ಯ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ 300+ ಕಾಂಗ್ರೆಸ್ ಆಗುವಂತಹ ಸಾಧ್ಯತೆ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿದೆ. ಕರ್ನಾಟಕದಲ್ಲಿ 15ಕ್ಕಿಂತ 15+ ಅಂದ್ರೆ 20ರ ಸಮೀಪ MP ಚುನಾವಣೆಗಳಲ್ಲಿ ಕ್ಯಾಂಡಿಡೇಟ್ಗಳು ಆರಿಸಿ ಬರತಕ್ಕಂತ ವಿಜಯ ಪತಾಕೆ ಹಾರಿಸುವಂತ ಸಾಧ್ಯತೆ ಇದೆ. ಸಂಯುಕ್ತಾ ಪಾಟೀಲ್ ಅವರು ಈ ಹಿಂದೆ ಯಾರೂ ಕೂಡ ಏನು ಒಡ್ಡಲಾರದಂತಹ ಪ್ರಬಲವಾದಂತಹ ಒಂದು ಶಕ್ತಿ ಪ್ರದರ್ಶನವನ್ನ, ಒಂದು ಸ್ಪರ್ಧೆಯನ್ನ ಗದ್ದಿಗೌಡರಿಗೆ ಒಡ್ಡಿದ್ದಾರೆ ಅನ್ನುವಂತಹ ಒಂದು ಏನು ಧ್ವನಿ ಅಥವಾ ಸುದ್ದಿ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಬಾರಿ ಶತಾಯಗತಾಯ ಸಂಯುಕ್ತಾ ಪಾಟೀಲ್ ಅವರನ್ನ ಆರಿಸ್ತಿರ್ಬೇಕು, ಕಾಂಗ್ರೆಸ್ಸಿಗೆ ನಮ್ಮ ಮತವನ್ನು ಹಾಕ್ಬೇಕಂತೇಳಿ ಮತದಾರ ತೀರ್ಮಾನ ಮಾಡಿದ್ದಾರೆ. ಇದರ ಮಧ್ಯೆ ಇನ್ನೊಂದು, ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಸಮಾನವಾಗಿ ಹಂಚಿಕೆ ಮಾಡ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಕೊಟ್ಟ ನಂತರ ಬಿಜೆಪಿ ಅವರು ತಬ್ಬಿಬ್ಬಾದ್ರು. ಯಾಕಂದ್ರೆ ವಾಸ್ತವದಲ್ಲಿ ಭಾರತ ದೇಶದ ಸುಮಾರು 70%ಗಿಂತಲೂ ಹೆಚ್ಚು ಆಸ್ತಿ ಕೇವಲ 3-4% ಇರತಕ್ಕಂತ ಕೆಲವು ಜಾತಿಗಳ ಕೈಯಲ್ಲಿದೆ ಅನ್ನುವಂಥದ್ದು ಆತಂಕಕಾರಿ ಬೆಳವಣಿಗೆ. ಈ ದೇಶದ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು, ಬಿಸ್ನೆಸ್ಗಳಿರ್ಬೋದು, ರಾಜಕಾರಣ ಇರ್ಬೋದು, ಬೇರೆ ಬೇರೆ ಆಂಗಲ್ಗಳಲ್ಲಿ ಉತ್ಪನ್ನ ಬರುವಂತ ಎಲ್ಲಾ ಕ್ಷೇತ್ರಗಳಲ್ಲಿ ಮೇಲ್ವರ್ಗದವರಿಗೆ ಕಬ್ಜಾ ಇರುವ ಕಾರಣ ದೇಶದ ಆಸ್ತಿಯನ್ನ ಸಮಾನವಾಗಿ ಹಂಚಿಕೆ ಮಾಡ್ತೇನೆ, ಪ್ರತಿಯೊಬ್ಬ ಮಹಿಳೆಗೆ ನಾನು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅನ್ನುವಂತ ಅನೇಕ ಭರವಸೆಗಳನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಭರವಸೆ ಕೊಟ್ಟಾಗ ಇದೇ ಬಿಜೆಪಿ ಅವರು ವಿರೋಧ ಮಾಡಿದ್ರು. ಎಲ್ಲಿಂದ ಕೊಡ್ತಾರ್ರಿ, ಯಾವ ಹಣ ರೀ ಅಂತ ಹೇಳಿ. ಎಲ್ಲ ಸಿದ್ದರಾಮಯ್ಯನವರು ಕೊಟ್ಟ ಬಳಿಕ ಈಗ ಅದನ್ನ ಬೇರೆ ಆಂಗಲ್ ಅಲ್ಲಿ ಟೀಕೆ ಮಾಡ್ತಾರೆ. ಅಷ್ಟು ಸಾಲ ಮಾಡಿದ್ರು, ಇಷ್ಟು ಸಾಲ ಮಾಡಿದ್ರು, ಅಲ್ಲಿ ದುಡ್ಡು ತಗೋರು, ಇಲ್ಲಿ ದುಡ್ಡು ತಗೋರು ಅಂತೇಳಿ. ಒಟ್ನಲ್ಲಿ ಸಿದ್ದರಾಮಯ್ಯ, ಅಣ್ಣ ರಾಮಯ್ಯ, ಬಡವರ ರಾಮಯ್ಯ ಇವತ್ತಿಗೆ ಬಡವರ ಕೈ ಹಿಡಿದಾರೆ ಅನ್ನೋದಕ್ಕ ಈ ಒಂದು ಕರ್ನಾಟಕ ಸಾಕ್ಷಿಯಾಗಿದೆ. ಬೇರೆ ಬೇರೆ ನೋಡ್ರಿ ನೀವು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಷ್ಟು ಸಹಾಯ ಆಯ್ತು, ಕೂಲಿ ನಾಲಿ ಮಾಡುವಂತ ಹೆಣ್ಣು ಮಕ್ಕಳಿಗೆ ಎಷ್ಟು ಸಹಾಯ ಆಯ್ತು. ಒಂದು ವೇಳೆ ಗಂಡ ಮನೆ ಯಜಮಾನ ತೀರ್ಕೊಂಡಿರ್ತಕ್ಕಂಥ ಮನೆಗಳ ಆ ಏನು ವಿಧವೆಯರಿಗೆ ಎಷ್ಟು ಅನುಕೂಲ ಆಯ್ತು. 2,000 ರೂಪಾಯಿ ಅಂದ್ರೆ ಸಾಮಾನ್ಯ ಅಲ್ಲ. ನಿಮಗದೇನೋ ಒಂದು ಬಿಡಿಗಾಸ್ ಅನ್ಬೋದು, ಆದ್ರೆ ಅದೇ 2,000 ರೂಪಾಯಿಂದ 1 ತಿಂಗಳ ಮನೆ ನಡೆಯುತ್ತೆ. ಮನೆಗೆ ಬೇಕಾಗಿರುವಂತ ಸಮಗ್ರ ಸಾಮಾನುಗಳನ್ನ ಖರೀದಿ ಮಾಡಬಹುದು ಬಡ ಕುಟುಂಬ ಅಂತ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಶಿವಾನಂದ ಪಾಟೀಲ್ರು, ಸಂಯುಕ್ತಾ ಪಾಟೀಲ್ ಅವರ ತಂದೆ ರಾಜಕೀಯ ಚಾಣಾಕ್ಷ, ಎಲ್ಲಿ ಹೆಜ್ಜೆ ಇಡ್ತಾರೋ ಅಲ್ಲಿ ಧೂಳು ಎಬ್ಬಿಸ್ತಾರೆ ಅನ್ನುವಂತಹ ಮಾತು. ಬಹುತೇಕ ಬಹಳಷ್ಟು ಬಿಜೆಪಿಗರು ಅವ್ರನ್ನ ಟ್ರೋಲ್ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಬಂದಂತೆ ಅವ್ರಿಗೆ ಮಾತಾಡಿದ್ರು ಏಕವಚನದಲ್ಲಿ.
ಅದಕ್ಕೆ ಉತ್ತರನೂ ಅವ್ರು ಕೊಟ್ರು. ಅದಕ್ಕೆ ಬಸವನಗೌಡ ಪಾಟೀಲ್ ಉತ್ತರ ಕೊಡಕ್ ಬಾಗಲಕೋಟೆಯಲ್ಲಿ ಮತ್ತೊಂದು ಹುಲಿ ತಯಾರಾಗೈತಿ. ಅದು ಯಾರಪ್ಪ ಅಂದ್ರೆ ವಿಜಯಾನಂದ ಕಾಶ್ಯಪನವರ್. ನೀವು ಅವ್ರ ಭಾಷಣ ಕೇಳ್ತಾ ಇದೀರಿ. ಅವರಿಗೆ ರಾಜಕೀಯವಾಗಿ ಏನು ತಿಕ್ಕಾಟ ನಡೀತದ, ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಮತದಾರರಲ್ಲಿ ಬೇಸರ ಇರುವಂತ ವಿಷಯ ಅದೇನಪ್ಪಾ ಅಂದ್ರ ಮಾನ್ಯ ವೀಣಾ ಕಾಶ್ಯಪನವರವರಿಗೆ ಈ ಬಾರಿ ಟಿಕೆಟ್ ಸಿಗಬೇಕಾಗಿತ್ತು ಅನ್ನುವಂತ ಒಂದು ಸಣ್ಣ ಒಂದೇನಪ್ಪ ಕಾರ್ಯಕರ್ತರಲ್ಲಿ ನೋವಿದೆ. ಆದ್ರೆ ಈಗ ನೋವನ್ನ ಕೂಡ ಮರೆಸುವಂತ ಒಂದು ವಿಚಾರ. ಯಾಕಂದ್ರ ಸಂವಿಧಾನವನ್ನ ಬದಲು ಮಾಡ್ತೀವಿ ಮತ್ತು ಹಾಗ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ನುವಂತ ಜನರಿಗೆ ಪಾಠ ಕಲಿಸುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಮರೆಮಾಚುವುದು ಒಳ್ಳೇದನ್ನುವಂತಹ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ. ಇದ್ರ ಮಧ್ಯೆ ಅನೇಕ ಜನ ಏನಪ್ಪಾ ಅಂದ್ರ ಪಕ್ಷೇತರ ಅಭ್ಯರ್ಥಿಗಳಾಗಿ ಅಥವಾ ಬೇರೆ ಬೇರೆ ಪಕ್ಷಗಳಿಂದ ಕೂಡ ನಿಂತ್ಕೊಂಡಿದ್ದಾರೆ. ನಾವು ಏನಾದ್ರು ಸಾಧನೆ ಮಾಡ್ತೀವಿ ಅಂತೇಳಿ. ತಪ್ಪಲ್ಲ, ಪ್ರಜಾಪ್ರಭುತ್ವ ಇದೆ, ನಿಂತ್ಕೊಳ್ಳಿ. ಆದ್ರೆ ಖಂಡಿತವಾಗಲು ಓಟು ಒಡೆಯುವಂತ ಸಂದರ್ಭ. ಯಾಕಂದ್ರೆ ಈ ಪಕ್ಷೇತರ ಇತಿಹಾಸ ಬಾಗಲಕೋಟೆಯಲ್ಲಿ ತೆಗೆದು ನೋಡಿದ್ರೆ ಇವರು 1003 ಅಂಕಿಯ ಗಡಿಯನ್ನ ಯಾವತ್ತೂ ಕೂಡ ದಾಟಿಲ್ಲ ಮತ್ತು ಬಹಳಷ್ಟು ವಿರಳ 3 ಅಂಕಿ ತಗೊಳ್ಳೋದು ಕೂಡ ಬಹಳಷ್ಟು ವಿರಳ ಇದೆ. ದಯವಿಟ್ಟು ಮತದಾರರು ನಿಮ್ಮ ಓಟನ್ನ ಒಡಿಬಾರ್ದು ಅನ್ನುವಂತ ಸಂದೇಶವನ್ನ ಜನ ಕೊಡ್ತಾ ಇದಾರ. ಎರಡೇ ಪ್ರಬಲವಾಗಿರ್ತಕ್ಕಂಥ ಪಕ್ಷ ಬಿಜೆಪಿ ಕಾಂಗ್ರೆಸ್. ಈ ಬಾರಿ ಕಾಂಗ್ರೆಸ್ ಬಿಜೆಪಿ ಚುನಾವಣೆ ಅಲ್ಲ, ಇದು ಸಂವಿಧಾನ ವರ್ಸಸ್ ಬಿಜೆಪಿ ಚುನಾವಣೆ. ಒಂದು ವೇಳೆ ನೀವು ಬಿಜೆಪಿಗೆ ಓಟನ್ನು ಹಾಕಿದ್ದಾದ್ರ ಈ ದೇಶದ ಸಂವಿಧಾನ ಖಂಡಿತವಾಗಲು ಬದಲಾಗ್ತದ. ಒಂದು ವೇಳೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗೆ ಓಟ್ ಹಾಕಿದ್ರ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ, ದೇಶದ ಬಡವರನ್ನ ರಕ್ಷಣೆ ಮಾಡ್ತೀವಿ ಅನ್ನುವಂತಹ ಪ್ರಣಾಳಿಕೆಯಲ್ಲಿ ಅವರು ಹೇಳ್ತಾ ಇದಾರ. ಹಾಗಾಗಿ ಜನ ಡಿಸೈಡ್ ಮಾಡಬೇಕು. ಯಾಕಂದ್ರ ಕತಲ್ ರಾತ್ರಿ ಇವತ್ತು ಒಂದು ರಾತ್ರಿ ಉರುಳು ಹೋದ್ರೆ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಪೋಲಿಂಗ್ ಬೂತ್ಗಳಲ್ಲಿ ನೀವು ಹೋಗ್ತಾ ಇದ್ದೀರಿ, ವೋಟ್ ಹಾಕ್ತಾ ಇದ್ರಿ. ನಿಮ್ಮ ಅಮೂಲ್ಯವಾದ ಮತವನ್ನ ದೇಶದ ರಕ್ಷಣೆಗೆ ಹಾಕ್ರಿ. ಅವ್ರು ಹೇಳ್ತಾರ ದೇಶದ ರೈತರನ್ನ ರಕ್ಷಣೆ ಮಾಡ್ತೀವಿ, ದೇಶದ ಸೈನಿಕರನ್ನ ರಕ್ಷಣೆ ಮಾಡ್ತೀವಿ, ದೇಶವನ್ನ ರಕ್ಷಣೆ ಮಾಡ್ತೀವಿ ಅಂತ. ಹಾಗಾದ್ರ ಸೈನಿಕರನ್ನ ರಕ್ಷಣೆ ಮಾಡುವವರು ಪುಲ್ವಾಮಾ ದಾಳಿಯಲ್ಲಿ ಸೈನಿಕರೆಲ್ಲ ತೀರ್ಕೊಂಡು ಹೋದ್ರಲ್ಲ, ಹೇಗೆ ಸತ್ರವರು? ಇವತ್ತಿಗೂ ಆ ತನಿಖೆ ನಡೀಲಿಲ್ಲ. ಸೈನಿಕರ ಮಾರಣ ಹೋಮ ನಡೆದು ಹೋಯ್ತು. ಅದರ ಬಗ್ಗೆ ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಹೇಳಬೇಕು. ಅದಲ್ಲದೆ 3 ಏನು ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿ ಮಾಡಿದ್ರು. ವರ್ಷಾನುಗಂಟ್ಲೆ ದೆಹಲಿಯಲ್ಲಿ ರೈತರು ಹೋರಾಟ ಮಾಡಿದ್ರು. 100 ಜನ ರೈತರು ಹುತಾತ್ಮರಾದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತದೆ ಮೋದಿ ಸರ್ಕಾರ? ಅದಕ್ಕೆ ಉತ್ತರ ಕೊಡ್ಲಿ ಮೊದಲು. ಇವರು ಅವ್ರ ಹೆಸರ ಮೇಲೆ ಓಟ್ ತಗೊಳ್ಳೋರು ಅಷ್ಟೇ. ಆ ನಂತರ ಪ್ರತಿ 6 ನಿಮಿಷಕ್ಕೆ 5 ನಿಮಿಷಕ್ಕೊಂದು ಪರಿಶಿಷ್ಟ ಜಾತಿಯ ಅಲ್ಲ ಏನೋ ದಲಿತ ಜನಾಂಗದ ಹೆಣ್ಣು ಮಕ್ಕಳ ರೇಪು ಅತ್ಯಾಚಾರ ಆಗ್ತಾ ಇದೆ. ಇದ್ರ ಬಗ್ಗೆ ಮೋದಿ ಸರ್ಕಾರ ಏನ್ ಹೇಳ್ತದೆ? ಇದ್ರ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ. ಇದನ್ನ ಕೂಡ ನೀವು ಗಮನದಲ್ಲಿಟ್ಟುಕೊಳ್ಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಂವಿಧಾನವನ್ನ ಮುಗಿಸ್ತೀವಿ ಅಂತ ಹೇಳ್ತಾರ. ಸಂವಿಧಾನ ಬದಲಾದ್ರೆ ನಮ್ಮ ಓಟು ಕೂಡ ಹೋಗುತ್ತಾ. 2024 ಚುನಾವಣೆ ಮಾತ್ರ ನೀವು ಹಾಕೋದು. ಒಂದು ವೇಳೆ ಕೇಂದ್ರದಲ್ಲಿ ಏನಾದ್ರು ಬಿಜೆಪಿ ಸರ್ಕಾರ ಬಂದಿದ್ದೇ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಓಟ್ ಹಾಕುವಂತ ಹಕ್ಕು ಸಹ ಮುಂದೆ ಉಳಿಯುವುದಿಲ್ಲ. ಯಾಕಂದ್ರೆ ಆ ಓಟನ್ನ ಹಾಕುವ ಹಕ್ಕನ್ನ ಕೂಡ ಇವರು ಕಸಿದುಕೊಳ್ಳುವಂತ ಹುನ್ನಾರವನ್ನ ಮಾಡಿದ್ದಾರೆ ಅನ್ನುವಂತ ಸಂದೇಶವನ್ನ ಇವರದೇ ಮುಖಂಡರು ಭಾಷಣಗಳಲ್ಲಿ ಹೇಳುವ ಮೂಲಕ ಅದನ್ನ ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಮತದಾರ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಕರ್ನಾಟಕದ ಮತದಾರ ಬಾಂಧವರಲ್ಲಿ ಯಾರು ಏನೆಲ್ಲ ಕಮೆಂಟ್ ಮಾಡ್ಲಿ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮನ್ನ ರಕ್ಷಣೆ ಮಾಡುವವರು, ನಿಮ್ಮ ಪರವಾಗಿ ನಿಲ್ಲುವವರು, ಅವರಿಗೆ ನಿಮ್ಮ ಮತವನ್ನ ಹಾಕಬೇಕು. ಕಾಂಗ್ರೆಸ್ ಬಿಜೆಪಿ ಬಹಳಷ್ಟು ಇದರಲ್ಲಿ ವ್ಯತ್ಯಾಸಗಳಿದ್ದಾವೆ. ಬಿಜೆಪಿ ದೇಶದಲ್ಲಿ ಶಿಕ್ಷಣವನ್ನ ಮುಗಿಸ್ಬೇಕು, ಏನೋ ಸಂವಿಧಾನವನ್ನ ಮುಗಿಸ್ಬೇಕು, ಧಾರ್ಮಿಕ ಆಚರಣೆಗಳನ್ನ ತರಬೇಕು, ಜನರನ್ನ ದೇವ್ರ ಗುಡಿ ಕಳಿಸ್ಬೇಕು, ಅಂಧ ಭಕ್ತರನ್ನಾಗಿ ಮಾಡ್ಬೇಕು ಅನ್ನುವಂಥದ್ದು ಬಿಜೆಪಿ ಪ್ರಣಾಳಿಕೆ ಇದೆ. ಆದ್ರೆ ಕಾಂಗ್ರೆಸ್ನವರು ಶಿಕ್ಷಣಕ್ಕೆ ಸಿಗಬೇಕು, ಸಂವಿಧಾನ ಉಳಿಬೇಕು, ಎಲ್ಲರಿಗೂ ಆಸ್ತಿ ಸಮಾನವಾಗಿ ಹಂಚಿಕೆ ಆಗಬೇಕು, ಪ್ರತಿಯೊಬ್ಬರು ಭಾರತ ದೇಶದಲ್ಲಿ ಸಮಾನವಾಗಿ ಬದುಕಬೇಕು ಅನ್ನುವಂಥದ್ದನ್ನ ಅವರ ಪ್ರಣಾಳಿಕೆ ಮೂಲಕ ಈಗ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವನ್ನ ಅವಲೋಕನ ಮಾಡಿ ಮತದಾರರು, ಪಾಪ ತಾವು ಪ್ರಜ್ಞಾವಂತ ಮತದಾರರು ಕೆಲವರಿದ್ದೀರಿ, ಕೆಲವರು ಆಮಿಷಕ್ಕೊಳಗಾಗುವಂತ ಮತದಾರರು, ಇನ್ನು ಕೆಲವರು ಅಂಧ ಭಕ್ತ ಮತದಾರಿದ್ದೀರಿ. ಎಲ್ಲರನ್ನ ಕ್ರೋಢೀಕರಣ ಮಾಡಿದಾಗ ದೇಶದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂತ ಸರ್ಕಾರ ತರುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಸಂವಿಧಾನ ಬದಲು ಮಾಡ್ತಾರನ್ನವರನ್ನೇ ಬದಲು ಮಾಡ್ಬೇಕು ನಾವೀಗ. ಅಂತ ಸಿಚುವೇಶನ್ ಬಂದು ನಿಂತಿದೆ. ಸಂವಿಧಾನವನ್ನ ಯಾರು ಬದಲು ಮಾಡ್ತಾರೆ ಅಂತಿದ್ದಾರೋ ಅವರನ್ನೇ ಬದಲಾವಣೆ ಮಾಡುವಂತ ಕಾಲ ಇದು. ನಾಳೆ ಇನ್ನೇನು 24 ಗಂಟೆ ಒಳಗಡೆ ಬೆಳಗ್ಗೆನೆ, ನಾಳೆ 7ನೇ ತಾರೀಕು ಬೆಳಗ್ಗೆ ನೀವು ಓಟ್ ಹಾಕ್ತಾ ಇದ್ದೀರಿ. ಆ ನಿಮ್ಮ ಓಟು ನಮ್ಮ ಸಹೋದರಿ ಸಂಯುಕ್ತಾ ಪಾಟೀಲ್ ಅವರಿಗೆ ನಿಮ್ಮ ಓಟ್ ಹಾಕಬೇಕು. ಯಾಕಂದ್ರೆ ಈ ಬಾರಿ ಸಂವಿಧಾನವನ್ನ ಉಳಿಸುವ ಜವಾಬ್ದಾರಿ ನಮ್ದಿದೆ. ಯಾರೆಲ್ಲ ಏನು ಬಡಕಾವು ಭಾಷಣ ಅಂತಾರೆ, ಬೆಂಕಿ ಹಚ್ಚುವಂತ ಭಾಷಣವನ್ನ ಮಾಡ್ತಾ ಇದಾರ, ಇವ್ರನ್ನೆಲ್ಲ ಸೈಡಿಗೆ ಸರಿಸಬೇಕಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇರ್ಬೋದು, ಮತ್ತೆ ಇನ್ನು ಅನೇಕ ಡಿ ಕೆ ಶಿವಕುಮಾರ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ದೊಡ್ಡ ದೊಡ್ಡ ನಾಯಕರು
ಸಂತೋಷ್ ಲಾಡ್ ಅಂತ ಪ್ರಬುದ್ಧ ನಾಯಕರು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಒಳ್ಳೆಯ ಭವಿಷ್ಯ ಕರ್ನಾಟಕಕ್ಕಿದೆ, ಭಾರತ ದೇಶಕ್ಕಿದೆ. ಒಳ್ಳೆಯ ಅವಕಾಶವನ್ನ ಕಳ್ಕೊಳ್ಬೇಡ್ರಿ. ಇದ್ರ ಮಧ್ಯೆ ಶಿವಾನಂದ ಪಾಟೀಲ್ರ ಬಗ್ಗೆ ನಾನು ಹೇಳಲೇಬೇಕು. ಬಡವರ ಪರವಾಗಿ ನಿಂತು ಕೆಲಸ ಮಾಡಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ತಾವು ಯಾವ ಕ್ಷೇತ್ರಕ್ಕೆ ಹೋಗ್ತಾರ ಅಲ್ಲಿ ಗೆದ್ದ ಬರ್ತಾರ ಅವ್ರು. ಅದು ಇತಿಹಾಸನೇ ಇದೆ ಅವ್ರದ್ದು. ಅವ್ರನ್ನ ಸೋಲ್ಸಕ್ ಆಗಲ್ಲ. ಅವ್ರು ಹೇಳ್ತಾರೆ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಯಾವುದು ಏನು ಮಾಡಲ್ಲ. ಅವರು ಒಳ್ಳೆಯ ಒಡನಾಡಿ ಜನಸ್ನೇಹಿ ಸ್ನೇಹ ಜೀವಿಯಾಗಿರುವಂತಹ ಶಿವಾನಂದ ಪಾಟೀಲ್ರು ತಮ್ಮ ಮಗಳಿಗೆ ಈ ಬಾರಿ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕಾಗಿ ಎಲ್ಲಾ ಮತದಾರ ಬಾಂಧವರು ನೇರವಾಗಿ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಕಾರಣ, ನಾಳೆ ನಮ್ಮ ದೊಡ್ಡ ಹಬ್ಬ. ನೀವೇನು ಮನೆಯಲ್ಲಿ ಆಚರಣೆ ಮಾಡ್ತಾರಲ್ಲ ಅದು ಹಬ್ಬ ಅಲ್ಲ, ಇದು ಪ್ರಜಾಪ್ರಭುತ್ವದ ಹಬ್ಬ. ಯಾರಿಲ್ಲಿ ನಾಲಾಯಕರು ಯಾರು ಲಾಯಕರು ಇವರನ್ನ ಆಯ್ಕೆ ಮಾಡುವಂಥದ್ದು ನಿಮ್ಮ ಕೈಯಾಗೈತಿ. ನೀವು ಯಾವ ಆಮಿಷಕ್ಕೂ ಒಳಗಾಗಬೇಡ್ರಿ. ನಿಮ್ಮ ಓಟು ನಿಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ನೀವು ನಿಂತು ಆಲೋಚನೆ ಮಾಡ್ರಿ. ನಮ್ಗೆ ಯಾರಪ್ಪ ಅನ್ನ ಕೊಟ್ಟವರು, ಯಾರಪ್ಪ ನಮ್ಮ ಬದುಕು ಕೊಟ್ಟವರು, ಯಾರಪ್ಪ ಬಡವರ ಪರವಾಗಿ ಇದ್ದವರು, ಇದೆಲ್ಲದರ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಅಮೂಲ್ಯವಾದ ಮತವನ್ನ ನಾಳೆಯ ದಿನ ಕಾಂಗ್ರೆಸ್ ಪಕ್ಷದ ಗುರುತಿಗೆ ಹಾಕಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಇತಿಹಾಸ ನಿರ್ಮಾಣ ಮಾಡಬೇಕು. ಈಗಾಗಲೇ ಎಲ್ಲ ರೀತಿಯ ವಾತಾವರಣದಲ್ಲಿಯೂ ಕೂಡ ಕಾಂಗ್ರೆಸ್ ಮುಂದೆ ಇದೆ. ಇವತ್ತು ನಾವೆಲ್ಲ ಸಿ ವೋಟರ್ಸ್ ರಿಪೋರ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ರಿಪೋರ್ಟ್ಗಳಲ್ಲಿಯೂ ಸಹ ಕಾಂಗ್ರೆಸ್ ಮುಂದೆ ಇದೆ. ಸೊ ಬರುವಂತ ದಿನಗಳಲ್ಲಿ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅದರ ಮೂಲಕ ಏನು ಸಾಮಾಜಿಕ ಪಿಡುಗುಗಳದಾವ, ಮೇಲು ಕೀಳುಗಳದಾವ, ಇವಕ್ಕೆಲ್ಲ ಅಂತ್ಯ ಹಾಡಬೇಕು. ಸಂಯುಕ್ತ ಪಾಟೀಲ್ರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಅಮೂಲ್ಯವಾದ ಮತ ನೀಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ವಿರಾಮ ಮಾಡ್ತೀನಿ. ಧನ್ಯವಾದಗಳು.